ಶಾಸಕ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಸುಪ್ರೀಂ ಕೋರ್ಟ್ ಬಳ್ಳಾರಿ ಪ್ರವೇಶಕ್ಕೆ ಜನಾರ್ದನ್ ರೆಡ್ಡಿ ಅವರಿಗೆ ಗ್ರೀನ್ ಸಿಗ್ನಲ್ ನೀಡಿದೆ. ಕೊನೆಗೂ 14 ವರ್ಷಗಳ ಒಂದು ವನವಾಸ ಅಂತ್ಯವಾಗಿದೆ ಜನಾರ್ದನ್ ರೆಡ್ಡಿ ಅವರದು. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಶಾಸಕ ಜನಾರ್ದನ್ ರೆಡ್ಡಿಗೆ ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಜನಾರ್ದನ್ ರೆಡ್ಡಿ 14 ವರ್ಷಗಳ ಬಳ್ಳಾರಿ ವನವಾಸ ಅಂತ್ಯವಾಗಿದೆ. ಜನಾರ್ದನ್ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಗ್ರೀನ್ ಸಿಗ್ನಲ್ ನೀಡಿದ್ದು, ರೆಡ್ಡಿಗಾರು ಬಳ್ಳಾರಿ ಪ್ರವೇಶಕ್ಕೆ ಅಸ್ತು ಎಂದಿದೆ ಸುಪ್ರೀಂ ಕೋರ್ಟ್. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ತೆರಳಲು ಇದ್ದ ನಿರ್ಬಂಧ ರದ್ದಾಗಿದೆ. ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ನೇತೃತ್ವದ ದ್ವಿಸದಸ್ಯ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. 2011ನೇ ಇಸ್ವಿಯಿಂದಲೂ ಬಳ್ಳಾರಿಗೆ ತೆರಳಲು ರೆಡ್ಡಿಗೆ ನಿರ್ಬಂಧ ಹೇರಲಾಗಿತ್ತು. 14 ವರ್ಷಗಳ ಜನಾರ್ದನ್ ರೆಡ್ಡಿ ತವರೂರು ವನವಾಸ ಕೊನೆಗೂ ಅಂತ್ಯವಾಗಿದೆ. ಗನಿ ಧೂಳಿನಿಂದ ಮೇಲೆದ್ದು ತವರಿಗೆ ಗಾಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದಾರೆ. ತವರು ಬಳ್ಳಾರಿಗೆ ತೆರಳಲು ಇದ್ದ ನಿರ್ಬಂಧ ತೆರವು ಮಾಡಿದ ಸುಪ್ರೀಂ ಕೋರ್ಟ್. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅಸಲಿ ಆಟ ಈಗ ಶುರು. ರೆಡ್ಡಿಗಾರು ವಸ್ತುನಾರು ಎಂದು ಸ್ವಾಗತಕ್ಕೆ ರೆಡಿಯಾದ ಬೆಂಬಲಿಗರು. ಗನಿ ವಿಚಾರವಾಗಿ 14 ವರ್ಷಗಳ ಬಳ್ಳಾರಿ ವನವಾಸ ಕೊನೆಗೂ ಅಂತ್ಯವಾಗಿದೆ ಜನಾರ್ದನ್ ರೆಡ್ಡಿ ಅವರಿಗೆ. ಜನಾರ್ದನ್ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಎಂದಿದೆ. ರೆಡ್ಡಿಗಾರು ಬಳ್ಳಾರಿ ಪ್ರವೇಶಕ್ಕೆ ಅಸ್ತು ಎಂದ ಸುಪ್ರೀಂ ಕೋರ್ಟ್. ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ತೆರಳಲು ಇದ್ದ ನಿರ್ಬಂಧ ರದ್ದಾಗಿದೆ. ನ್ಯಾಯಮೂರ್ತಿ ಎಂಎಂ ಸುಂದರೇಶ್ ನೇತೃತ್ವದ ದ್ವಿಸದಸ್ಯ ಪೀಠದಿಂದ ಆದೇಶ ಹೊರಡಿಸಲಾಗಿದೆ. 2011ನೇ ಇಸ್ವಿಯಿಂದಲೂ ಬಳ್ಳಾರಿಗೆ ತೆರಳಲು ಜನಾರ್ದನ್ ರೆಡ್ಡಿ ಅವರಿಗೆ ನಿರ್ಬಂಧ ಹೇರಲಾಗಿತ್ತು. 14 ವರ್ಷಗಳ ಜನಾರ್ದನ್ ರೆಡ್ಡಿ ತವರು ವನವಾಸ ಕೊನೆಗೂ ಅಂತ್ಯವಾಗಿದೆ. ಗನಿ ಧೂಳಿನಿಂದ ಮೇಲೆದ್ದು ತವರಿಗೆ ಗಾಲಿ ಜನಾರ್ದನ್ ರೆಡ್ಡಿ ಎಂಟ್ರಿ ಕೊಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ತವರೂರು ಬಳ್ಳಾರಿಗೆ ತೆರಳಲು ಇದ್ದ ನಿರ್ಬಂಧ ತೆರವು ಮಾಡಿದೆ. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಅಸಲಿ ಆಟ ಈಗ ಶುರು ಎನ್ನಲಾಗುತ್ತಿದೆ. ರೆಡ್ಡಿಗಾರು ವಸ್ತುನಾರು ಎಂದು ಸ್ವಾಗತಕ್ಕೆ ರೆಡಿಯಾಗಿದ್ದಾರೆ ಬೆಂಬಲಿಗರು.